ಪ್ರತಿಪಕ್ಷ ಇಲ್ಲಿ ಮಾತಾಡ್ಲಿಕ್ಕೇನೆ ಆಯ್ತು, ಸರ್ಕಾರವನ್ನು ಬಯಲಿಗೆ ಹಾಕೇನೆ ಮಾತಾಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಯತ್ನ ಈಗ ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆದಿದೆ. ಆಯ್ತು. ಮತ್ತೆ ಅವರು ನಮ್ಮ ಕೃಷ್ಣ ಬೈರೇಗೌಡರು, ಪ್ರಿಯಾಂಕ ಖರ್ಗೆ ಬಹಳ ಅನುಭವಿ ರಾಜಕಾರಣಿಗಳು, ಬಹಳ ಅಧ್ಯಯನಶೀಲರದಾರೆ. ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡೋಕ್ಕಿಂತ ಮುಂಚೆ ಏನೇನು ಹೇಳ್ಬೇಕು ಅವ್ರು ಹೇಳಿ. ತಮ್ಮ ಇಲಾಖೆಯಲ್ಲಿ ನಾವು ಉತ್ತರ ಕರ್ನಾಟಕ ಏನು ಮಾಡಿದ್ದೀವಿ, ಏನಿಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಏನು ಸರ್ಕಾರದಿಂದ ಆಗಬೇಕಾಗಿದೆ ಅನ್ನೋಂಥ ಸಮಸ್ಯೆಗಳ ಬಗ್ಗೆ, ನೀರಾವರಿ ಬಗ್ಗೆ, ಅನೇಕ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅವರು ಸುಮ್ಮ ಕೂತು ಕೇಳುವಂತಾದವರೇ ಕನಿಷ್ಠ ಸೌಜನ್ಯ ತೋರಿಸಲಿ. ಮೇಲಿಂದ ಮೇಲೆ ಎದ್ದೆದ್ದು ಈಗೇನೋ ಅವ್ರ ನಂತರ ಏನೋ ಹೊಸ ಯಾರು ಮುಖ್ಯಮಂತ್ರಿ ಆದ್ರೆ ಸಚಿವ ಸಂಪುಟದಿಂದ ತೆಗೆಯುವಂಥ ತಾಕತ್ ಯಾರಿಗೂ ಇಲ್ಲ. ಅವ್ರು ತಗೊಂಡೇ ತಗೋತಾರೆ. ಯಾಕೆ ಗಾಬರಿ ಆಗಿ ಈ ರೀತಿ ಒಂದು ಸ್ಪರ್ಧಾತ್ಮಕವಾಗಿ ಈ ತಮ್ಮ ಒಂದು ಚಟುವಟಿಕೆ ತೋರಿಸ್ಲಕತ್ತವ್ರು ಗೊತ್ತಿಲ್ಲ. ಒಂದ್ಸರಿ ನಾನು ಹೇಳೋದು ಸ್ವಲ್ಪ ಇನ್ಮೇಲೆ ಒಂದ್ ಸ್ವಲ್ಪ ರೂಲ್ಸ್ ನ ಬದಲಾವಣೆ ಮಾಡೋಣ. ಇನ್ ಮುಂದೆ ಫಸ್ಟ್ ಅವ್ರು ಮಾತಾಡ್ಬಿಡ್ಲಿ, ಏನೇನು ಆಗ್ಬೇಕು ಅಂತ ಅವ್ರು ಯಾರೋ ಹೇಳಿದ್ರಲ್ಲ, ಅಲ್ಲಿ ಒಬ್ರು ಹೇಳಿದ್ರು, ನಾವೇನ್ ಕೊಡ್ಬೇಕಂತೆ, ನಾವ್ ಏನೇನ್ ಮಾಡ್ಬೇಕು ಅಂತ ಕೊಡ್ಬೇಕಂತೆ. ಅದಕ್ಕೆ ಅವ್ರಿಗೆಲ್ಲ ಇವಾಗೆ ಇನ್ನ 2.5 ವರ್ಷ ಆಗೈತೆ, ಇನ್ನು ಉಳಿದಿರೋದು 2 ವರ್ಷ. ಅವಾಗೆ